ಮೂರನೇ ವಿಷಯ ಬಂದು ಕೊನೆ ನಿಮಿಷದವರೆಗೂ ಬರಿತಾ ಇರಬೇಕು ಎಕ್ಸಾಮ್ನ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಎಕ್ಸಾಮು ಒಂದು ಮ್ಯಾಚ್ ಇದ್ದಂಗೆ. ನೀವು T20 ಮ್ಯಾಚ್ ಎಲ್ಲ ನೋಡಿರ್ತೀರಾ, ಫೈನಲ್ ಓವರ್ ಕೊನೆ ಬಾಲ್ವರೆಗೂ ಬ್ಯಾಟ್ಸ್ಮನ್ ಬ್ಯಾಟ್ ಮಾಡ್ತಾನೆ ಇರ್ತಾನೆ. ಕೊನೆ ಬಾಲು 6 ಎತ್ತೋದು 4 ಎತ್ತೋದು ಏನಾದರೂ ಆಗಲಿ ಮ್ಯಾಚ್ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ, ಹೌದಾ? ಅದೇ ರೀತಿ ನೀವು ಅಷ್ಟೇ 1 ಗಂಟೆ 30 ನಿಮಿಷದವರೆಗೂ ಪೆನ್ ಎತ್ತಬೇಡಿ. ಕೊನೆ ಮಿನಿಟ್ವರೆಗೂ ಕೂಡ ದಯವಿಟ್ಟು ಪೆನ್ ಎತ್ತಬೇಡಿ. ಏನೇ ಇದು ರಿವೈಸ್ ಮಾಡಿ, ಇನ್ನೇನೋ ಬರಿಬೋದು, ಇನ್ನೇನೋ ಎಕ್ಸ್ಟ್ರಾ ಬರಿಬೋದು ಅಂತ ಪ್ರಯತ್ನ ಪಡ್ತಾ ಇರಿ. ದಯವಿಟ್ಟು ಗಿವ್ ಅಪ್ ಮಾಡಬೇಡಿ, ಬಿಟ್ಕೊಡ್ಬೇಡಿ. ನಿಮ್ಮ ತಂದೆ ತಾಯಿ, ನಮ್ಮಂಥ ಶಿಕ್ಷಕರು ಕಾಯ್ತಾ ಇರ್ತೀವಿ. ನಮ್ಮ ವಿದ್ಯಾರ್ಥಿ ಏನಾದರೂ ಮಾಡ್ತಾನೆ, ಸಾಧ್ಯ ಮಾಡ್ತಾನೆ, ಒಳ್ಳೆ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ತಾನೆ ಅನ್ನೋ ನಮ್ಮ ತಂದೆ ತಾಯಿಗಳು ಎಲ್ಲರೂ ಕಾಯ್ತಿರ್ತೀವಿ ಸರ್. ದಯವಿಟ್ಟು ಅದು ನಮ್ಮನ್ನು ಡಿಸಪಾಯಿಂಟ್ ಮಾಡಬೇಡಿ, ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಎಷ್ಟು ಎಫರ್ಟ್ ಹಾಕ್ಬೋದು, ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೋದು ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ, ಗೊತ್ತಾಗ್ತಿದೆಯಾ? ನಿಮ್ಗೆ ಖಂಡಿತ ಆಗುತ್ತೆ. CBSE ಎಕ್ಸಾಮ್ಸು ಒಂದು ರೀತಿಯ ಒಂದು ಸಣ್ಣ ಎಕ್ಸಾಮ್ ಅಷ್ಟೇ. ಜೀವನದ ತುಂಬ ಎಕ್ಸಾಮ್ಸ್ಗಳು, 10th ಎಕ್ಸಾಮ್, PUC, ಡಿಗ್ರಿ ಎಕ್ಸಾಮು, ಕೆಲಸ, ಮದುವೆ, ಮಕ್ಕಳು, ಸಾವಿರಾರು ಎಕ್ಸಾಮ್ಸ್ಗಳು. ಇದು ಫಸ್ಟ್ ಎಕ್ಸಾಮ್ ಅಷ್ಟೇ ನಿಮಗೆ ಜೀವನದಲ್ಲಿ. ಫಸ್ಟ್ ಫೈನಲ್ ಪಬ್ಲಿಕ್ ಎಕ್ಸಾಮ್ ಇದು. ಫಸ್ಟ್ ಪಬ್ಲಿಕ್ಕಲ್ಲಿ ನೀವು ಫೇಸ್ ಮಾಡುವಂಥ ಎಕ್ಸಾಮ್ ಇದು ಅಷ್ಟೇ. ಇನ್ನು ಮುಂಚೆ ಇದೆ. ಇಂಥ ಫಸ್ಟ್ ಎಕ್ಸಾಮಲ್ಲಿ ನೀವು ಗೆದ್ಬಿಟ್ರಿ ಅಂತಂದರೆ 10th ಎಕ್ಸಾಮಲ್ಲೇ ಟಾಪರ್ ನಾವು ಇನ್ನು PUC ಬಿಡ್ತೀವ, PUCಲೇ ಟಾಪರ್ ನಾವು ಲೈಫ್ ಬಿಟ್ಬಿಡ್ತೀವ. ಸೊ ಆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡೋಕ್ಕೆ 10th ಒಳ್ಳೆ ಮಾರ್ಕ್ಸ್